ನನ್ನ ಹೆಸರು ರಘುನಾಥ ಅಂದ್ಬಿಟ್ಟು. ಈ ಬಂಡೆ ಮುನೇಶ್ವರ ಸ್ವಾಮಿ ದೇವಸ್ಥಾನ ಪುರಾತನ ಕಾಲದಿದ್ದು. ರೈತರೆಲ್ಲ ಇಲ್ಲಿ ಇದ್ಕೊಂಡು ಹೊಲ ಗದ್ದೆಗಳಿದ್ದಾಗ ಅಲ್ಲಿ ಪೂಜೆ ಮಾಡಿಕೊಂಡು ಬರ್ತಾಯಿದ್ರು. ಕಾಲಕ್ರಮೇಣ ಇಲ್ಲಿ ಸೈಟ್ಗಳೆಲ್ಲ ಆದಮೇಲೆ ಆ ದೇವರನ್ನ ಪೂಜೆ ಮಾಡೋದು ನಿಲ್ಲಿಸ್ಬಿಟ್ಟು ಹಾಗೆ ನಿಂತೋಗಿತ್ತು. ಈಗ ಒಂದು 2 ವರ್ಷದಿಂದ ನಮ್ಮ MLA ಅವರ ಮಾರ್ಗದರ್ಶನದಲ್ಲಿ ಈ ದೇವಸ್ಥಾನ ಕಟ್ಟಬೇಕು ಅಂತ ಇಲ್ಲಿರ್ತಕ್ಕಂಥ ಭಕ್ತಾದಿಗಳೆಲ್ಲ ಮನಸ್ಸು ಮಾಡಿ ಈಗ ಇವತ್ತಿನ ದಿವಸ ಈ ದೇವಸ್ಥಾನವನ್ನು ಪೂಜೆ ಮಾಡಿ ಪೂರ್ಣಗೊಳಿಸಿದ್ದೀವಿ. ಬಂಡೆ ಮುನೇಶ್ವರ ಸ್ವಾಮಿ ದೇವಸ್ಥಾನ ಅಂದ್ಬಿಟ್ಟು ಎಲ್ಲರಿಗೂ ಅನುಗ್ರಹ ಸಿಗಲಿ ಅಂತ ಬಿಟ್ಟು ನಿನ್ನೆ ಗಣಪತಿ ಹೋಮ ಪೂಜಾ ಕಾರ್ಯಕ್ರಮ ನಿನ್ನೆ ನಡೀತು. ಇವತ್ತು ಕಲಶ ಎಲ್ಲ ಇದಾಗಿ ಉದ್ಘಾಟನೆಯಾಗಿ ಬಂಡೆ ಮುನೇಶ್ವರ ಸ್ವಾಮಿ ಪೂಜೆ ಎಲ್ಲ ಆಗಿದೆ. ಈಗ ಅನ್ನದಾನ ನಡೀತಾ ಇದೆ. ಕಾರ್ಯಕ್ರಮ ಹೆಚ್ಚಾಗಿ ಏನು ಮಾಡ್ಕೊಂಡಿಲ್ಲ, ಸಿಂಪಲ್ ಆಗಿ ಮಾಡಿ ಮುಗಿಸ್ತಾರೆ. ಎಂ ಕೃಷ್ಣಪ್ಪ ಅವರು ನಿನ್ನೆ ಬಂದಿದ್ದರು, ಮತ್ತು ಈಗ 2 ಗಂಟೆಗೆ ಬರ್ತಾ ಇದ್ದಾರೆ. ಮತ್ತು ನಮ್ಮ ಕಾರ್ಪೊರೇಟರ್ಗಳಾದಂಥ ಹನುಮಂತಯ್ಯವರು, ಗಣೇಶ್ ರಾಜು ಎಲ್ಲ ಬಂದು ಹೋಗಿದ್ದಾರೆ. ನೀವು ಮುಂದಿರ್ತೀರ ಅಂದ್ಕೊಳ್ತೀನಿ. ಇನ್ನು ಮತ್ತೆ ಇಲ್ಲಿರ್ತಕ್ಕಂಥ ಮುಖಂಡರುಗಳೆಲ್ಲ ಬಂದು ದೇವರ ಕೃಪೆಗೆ ಪಾತ್ರರಾಗಿ ಹೋಗಿರ್ತಾರೆ. ಆಯ್ತಾ ಆಯ್ತಾ, ಒಂದು ನಿಮಿಷ. ಕುಮಾರಣ್ಣ ಇಲ್ಲಿ ನೋಡಿ, ಕುಮಾರಣ್ಣ ಅಲ್ಲಿ ಇಟ್ಕೊಳ್ಳಿ. ಎಲ್ಲಿ ಸ್ವಲ್ಪ ಅಯ್ಯೋ ದೇವ್ರೆ, ಅಯ್ಯ ಹಾಕ್ಬಿಡಿ. ಆಯ್ತಣ್ಣ. ಹಾಗೆ ಬಂಡೆ ಮುನೇಶ್ವರ ಸ್ವಾಮಿಯ ಪುನಃಪ್ರತಿಷ್ಠೆಯನ್ನು ಮಾಡಿ ಈ ಜಾಗದಲ್ಲಿ ಬೇಕಾದಂಥ ಸಾನ್ನಿಧ್ಯಕ್ಕಾಗಿ ನಿನ್ನೆಯಿಂದ ತೊಡಗಿಕೊಂಡು ಯುವಜನ ಸಂಘ ದೇವರ ಸತ್ಕರ್ಮಗಳನ್ನು ಮಾಡ್ತಾ ಬಂದಂತಹ ಭಕ್ತಾದಿಗಳಿಗೆ ಅನುಗ್ರಹವಾಗಬೇಕು ಅನ್ನೋ ರೀತಿಯಲ್ಲಿ ನಿನ್ನೆ ದಿವಸ ಆ ವಾಸ್ತು ಹೋಮ, ಅಕ್ಷೋಮ ಸೂಕ್ತಾದಿಗಳನ್ನು ಹೋಮಾದಿಗಳನ್ನು, ಸುದರ್ಶನ ಹೋಮಾದಿಗಳನ್ನು, ಅದೇ ರೀತಿ ಅಷ್ಟದಿಕ್ಪಾಲಕ ಬಲಿ, ಅದೇ ರೀತಿಯಾಗಿ ನಿನ್ನೆ ದಿವಸ ಅಲ್ಲಿ ಅಧಿವಾಸ ಹೋಮಾದಿಗಳನ್ನು ಮಾಡ್ತಾ ಅಧಿವಾಸವನ್ನು ಮಾಡಿ ಇವತ್ತಿನ ದಿವಸ ಅದು ಚೈತನ್ಯವನ್ನು ಜಾಸ್ತಿ ಮಾಡಲಿಕ್ಕಾಗಿ ಇಲ್ಲಿ ಗಣಪತಿ ಹೋಮ, ನವಗ್ರಹ ಹೋಮವನ್ನು ಮಾಡಿ ಅದೇ ರೀತಿಯಾಗಿ ದೇವರಿಗೆ ಕಲಾತತ್ವವನ್ನು ಎಲ್ಲ ಮಾಡಿದ್ದೇವೆ. ಯಾಕಾಗಿ ಇಷ್ಟೆಲ್ಲ ಮಾಡಬೇಕು ಅಂತ ಹೇಳಿದರೆ ದೇವರಲ್ಲಿ ಚೈತನ್ಯ ಬರಬೇಕು ಅಂತಂದರೆ ನಿತ್ಯ ಅಭಿಷೇಕ ಮಾಡಿ ಯಾವ ರೀತಿಯಲ್ಲಿ ಅರ್ಚಕ ಶಿರಸ್ಯ ನಿತ್ಯ ಮಾಡುತ್ತಾ ಅಭಿಷೇಕದಿಂದಾಗಿ ಪೂಜೆಯಿಂದಾಗಿ ಮಾಡ್ತಾ ಒಂದು ಶಿಲೆಗೆ ಶಕ್ತಿ ಬರಲಿಕ್ಕೆ ಸಾಧ್ಯ. ಅದಕ್ಕಾಗಿ ಇವತ್ತಿನ ದಿವಸ ಇಷ್ಟೆಲ್ಲ ನಾವು ದೇವರ ಪೂಜೆಯನ್ನು ಮಾಡಿದ್ದೇವೆ. ಬಂದಂತಹ ಭಕ್ತಾದಿಗಳ ಕಷ್ಟಗಳಿಗೆ ಮನುಷ್ಯರ ದೇವರು ಏನೆಲ್ಲ ಬೇಕು ಅದನ್ನು ಕಾಲಕ್ಕೆ ಅನುಗ್ರಹ ಮಾಡಬೇಕು. ಅದಕ್ಕಾಗಿ ಇಷ್ಟೆಲ್ಲ ದೇವರ ಪೂಜೆ, ಅದೇ ರೀತಿಯಾಗಿ ಫಲಪಂಚಾಮೃತ ಅಭಿಷೇಕಾದಿಗಳನ್ನು, ಅದೇ ರೀತಿಯಾಗಿ ದೇವರ ಪ್ರಸನ್ನ ಪೂಜೆಯನ್ನು ಮಾಡಿ
ದೇವರ ಪೂರ್ಣ ಅನುಗ್ರಹವನ್ನು ಇಡೀ ಇಲ್ಲಿಯ ನಿವಾಸಿಗಳಿಗೆ, ಅದೇ ರೀತಿಯಾಗಿ ಬಂದಂತಹ ಭಕ್ತಾದಿಗಳಿಗೆ ಯಾರು ದೇಹಿ ಎಂದು ಕೇಳಿ ಬರ್ತಾರೋ ಅವರಿಗೆಲ್ಲ ಭಗವಂತ ಕಾಲಕಾಲಕ್ಕೆ ಅನುಗ್ರಹವನ್ನು ಮಾಡ್ತಾ ಈ ಜಾಗದಲ್ಲಿ ಎಷ್ಟು ಸಾನ್ನಿಧ್ಯ ಜಾಸ್ತಿ ಆಗಬೇಕು ಅನ್ನೋ ರೀತಿಯಲ್ಲಿ ಪುನಃ ಪ್ರತಿಷ್ಠೆಯನ್ನು ಮಾಡುತ್ತೇವೆ. ಅದಕ್ಕಾಗಿ ಪ್ರತಿ 12 ವರ್ಷಗಳಿಗೊಮ್ಮೆ ಮಾಡುವಂತಹ ವಾಸ್ತು ಹೋಮಾದಿಗಳನ್ನೆಲ್ಲ ಮಾಡಿ ದೇವರ ಕಲೆಯನ್ನು ಜಾಸ್ತಿ ಮಾಡುವ ಉದ್ದೇಶವಾಗಿ ನಿನ್ನೆ ಬೆಳಗ್ಗೆ ಇಷ್ಟೆಲ್ಲ ನಾವು ಮಾಡಿದ್ದೇವೆ. ಇಲ್ಲದಂಥ ಎಲ್ಲ ಆಸ್ತಿಕ ವರ್ಗದವರಿಗೂ ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಎಲ್ಲರೂ ಬಂದವರೆಲ್ಲ ಭಗವಂತನಲ್ಲಿ ರುದ್ರ ಪರಮಾತ್ಮನಾದಂತಹ ಮುನೇಶ್ವರ ದೇವರು ಏನೆಲ್ಲ ಕೇಳ್ತೇವೆ ಅದನ್ನೆಲ್ಲ ಕೊಡೋದು ಮುನೇಶ್ವರ ಆಗುತ್ತೆ. ಸೃಷ್ಟಿಕರ್ತ, ಲಯಕರ್ತ, ಸೃಷ್ಟಿಕರ್ತನಾದಂತಹ ಬ್ರಹ್ಮ ನಮಗೆಲ್ಲ ಒಳ್ಳೆಯ ಸೃಷ್ಟಿಯನ್ನು ಸೃಷ್ಟಿಕರ್ತನಾದಂತಹ ವಿಷ್ಣು ನಮ್ಮನ್ನು ಒಳ್ಳೆಯ ಲಾಲನೆ ಪಾಲನೆ ಮಾಡ್ತಾರೆ. ಆ ಮುನೇಶ್ವರ ಅಂತ ಹೇಳಿದ್ರೆ ಒಂದು ಈಶ್ವರನ ಗಣ ಅಂತ ಹೇಳಿ, ಅಂತಹ ಈಶ್ವರ ಗಣ ಅಂತ ಮುನೇಶ್ವರ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಮಾಡುವಂತಹ ತಪ್ಪುಗಳನ್ನೆಲ್ಲ ನಮ್ಮನ್ನು ಸರಿ ಮಾಡಿಸುವಂಥ ಕೆಲಸವನ್ನು ಈಶ್ವರ ದೇವರು ಮಾಡುವುದು. ಅಂತಹ ಈಶ್ವರ ದೇವರ ಒಂದು ಗಣವಾದಂತಹ ಮುನೀಶ್ವರ ದೇವರು ಈ ಜಾಗದಲ್ಲಿ ನೆಲೆ ಆಗಿದ್ದುಕೊಂಡು ಈ ಇಲ್ಲಿಯ ಜನಗಳಿಗೆಲ್ಲ ಒಂದು ಗ್ರಾಮ ದೇವರ ಆಗಿದ್ದುಕೊಂಡು ಬಂದಂತಹ ಭಕ್ತಾದಿಗಳು ತಮ್ಮ ಕಷ್ಟಗಳನ್ನು ನೋವುಗಳನ್ನು ಎಲ್ಲ ಹೇಳಿಕೊಂಡು ಬರ್ತಾರೆ. ಅವರಿಗೆಲ್ಲ ಅನುಗ್ರಹವನ್ನು ಮಾಡುವ ಉದ್ದೇಶವಾಗಿ ನಿನ್ನೆಯಿಂದ ಎಲ್ಲವನ್ನು ಮಾಡಿದ್ದೇವೆ. ಆ ಪ್ರಸನ್ನ ಪೂಜೆಯನ್ನು ಮಾಡಿ ಆ ತತ್ವಾದಿಗಳನ್ನೆಲ್ಲ ಮಾಡಿ ದೇವರಿಗೆ ಒಂದು ಒಳ್ಳೆಯ ಚೈತನ್ಯವನ್ನೆಲ್ಲ ಕೊಟ್ಟಿದ್ದೇವೆ. ಅಂತಹ ಪೂಜೆಯನ್ನು ಭಗವಂತ ಸ್ವೀಕಾರ ಮಾಡಿದ್ದೇವೆ. ಇಂತಹ ಪೂಜೆಯಿಂದ ಬಂದೆಲ್ಲ ಆಸ್ತಿಕ ವರ್ಗದವರೆಗೂ ಭಗವಂತ ಅನುಗ್ರಹ ಮಾಡಬೇಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಬಂತು ಕನ್ನಡದ ನಮ್ದೊಂದು ಕವರ್ ಎಲ್ಲ